ನಮಸ್ಕಾರ ಸ್ನೇಹಿತರೆ, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ತುಳುನಾಡಿನ ವೈಭವವಾದ ಆಟಿ ಸಂಸ್ಕೃತಿ, ಸಂಪ್ರದಾಯ ಮತ್ತು ಪ್ರಕೃತಿಯೊಂದಿಗಿನ ಬೆಸೆದುಕೊಂಡಿರುವ ವಿಶೇಷ ತಿಂಗಳು ಅಂತಲೇ ಹೇಳ್ಬೋದು. ಆಟಿ ಎಂದರೆ ಕೇವಲ ಒಂದು ತಿಂಗಳಲ್ಲ, ನಮ್ಮ ಹಿರಿಯರು ಪಾಲಿಸಿಕೊಂಡು ಬಂದಿರುವಂತಹ ಆಹಾರ ಪದ್ಧತಿ, ಆರೋಗ್ಯಕರ ಜೀವನ, ದೇವರ ಆರಾಧನೆ ಮತ್ತು ಕುಟುಂಬದ ಒಗ್ಗಟ್ಟಿನ ನೆನಪು ಅಂತಲೇ ಹೇಳ್ಬೋದು. ಇಂತಹ ಅದ್ಭುತವಾದ ಆಟಿಕೂಟದ ಸಂಭ್ರಮವನ್ನು ಕುಕ್ಕೆ ಸುಬ್ರಹ್ಮಣ್ಯದ ದೋಣಿಮಕ್ಕಿ ವಠಾರದಲ್ಲಿ ರವಿ ಕಕ್ಕೆಪದವರ ಮನೆಯ ಅಂಗಳದಲ್ಲಿ ಆಚರಿಸಲಾಯಿತು. ಈ ಆಚರಣೆಗೆ ಸುತ್ತಮುತ್ತಲಿನ ಮನೆಯವರು, ನೆರೆಹೊರೆಯವರು ಮತ್ತು ಕುಟುಂಬಸ್ಥರು ಎಲ್ಲರೂ ಭಾಗಿಯಾಗಿದ್ದು, ಎಲ್ಲರ ಮನೆಯಿಂದ ಒಂದೆರಡು ರೀತಿಯ ತಿಂಡಿ ತಿನಿಸುಗಳನ್ನು, ಇಲ್ಲಿ ರುಚಿಯಾದ ಅಡುಗೆಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಯಾರೆಲ್ಲ ಏನೇನು ಮಾಡ್ಕೊಂಡು ಬಂದಿದ್ದಾರೆ ನೋಡೋಣ ಬನ್ನಿ. ಇಲ್ಲಿ ಮೊದಲಿಗೆ ಒತ್ತು ಶಾವಿಗೆ ನೋಡಿ, ಎಷ್ಟೊಂದು ಒತ್ತು ಶಾವಿಗೆ ಇದೆ. ತುಂಬ ಉದುರಾಗಿ ಮಾಡ್ಕೊಂಡು ಬಂದಿರೋಂಥ ಒತ್ತು ಶಾವಿಗೆ ಜೊತೆಗೆ ಇಲ್ಲಿ ನಾಟಿ ಕೋಳಿ ಸಾಂಬಾರು, ತುಂಬ ಅದ್ಭುತ ರುಚಿಯಲ್ಲಿ ನಾಟಿ ಕೋಳಿ ಸಾಂಬಾರು ರೆಡಿಯಾಗಿದೆ. ಜೊತೆಗೆ ರಸಾಯನ ನೀವಿಲ್ಲಿ ನೋಡ್ತಾ ಇರ್ಬೋದು, ತುಂಬ ರುಚಿಯಾದ ರಸಾಯನ. ಇದು ಎಳ್ಳು ಹುಡಿ, ಮೊಟ್ಟೆ, ಮುದ್ದೆ ಮತ್ತು ಇದು ಚಿಕನ್ ಸುಕ್ಕ, ಕೋಳಿ ಸುಕ್ಕ, ಇದು ನೋಡಿ ಮೆಂತ್ಯ ಪಾಯಸ ಹಾಗೂ ಕಬಾಬ್ ಇದೆ, ಮತ್ತು ಬಾಯಲ್ಡ್ ರೈಸು, ಕುಚ್ಚಲಕ್ಕಿ ಅನ್ನ ಇದೆ, ಮತ್ತು ಇದು ಪತ್ರೊಡೆ ಇದೆ, ಮತ್ತು ಇದು ಪಲ್ಯ, ಇದು ಸುವರ್ಣಗೆಡ್ಡೆ ಪಲ್ಯ, ಹಾಗೂ ಇಲ್ಲಿ ನೋಡಿ ಮಟನ್ ಸಾಂಬಾರು, ತರಾವರಿಯ ಅಡುಗೆಗಳು, ರುಚಿಯಾದ ಭಕ್ಷ್ಯ ಭೋಜನಗಳ ಜೊತೆಗೆ ಆಟಿ ಪಾಯಸ ನೋಡಿ. ಇದೇ ಈ ಆಟಿ ದಿನದ ವಿಶೇಷ ಅಂತಲೇ ಹೇಳ್ಬೋದು. ಇದು ಒಂದು ವಿಶೇಷ ಆರೋಗ್ಯಕರವಾದ ಸೊಪ್ಪಿನಿಂದ ಮಾಡಿದಂತಹ ಪದಾರ್ಥ. ಇಲ್ಲಿ ಈ ಅಡಿಗೆಗಳ ಬಗ್ಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ ಅಣ್ಣ. ಮಳೆಗಾಲದ ಈ ಸಮಯದಲ್ಲಿ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತಿರುವಾಗ ಮನೆಯಲ್ಲೇ ಸಿಗುವಂತಹ ವಿವಿಧ ಸೊಪ್ಪು, ತರಕಾರಿ ಮತ್ತು ಸಾಂಪ್ರದಾಯಿಕ ಆಹಾರಗಳನ್ನು ಬಳಸಿಕೊಂಡು ನಮ್ಮ ಹಿರಿಯರು ಆರೋಗ್ಯ ಕಾಪಾಡಿಕೊಳ್ತಿದ್ರು. ಆಟಿ ಅಮಾವಾಸ್ಯೆಯ ಕಷಾಯ, ಆಟಿ ಸೊಪ್ಪು, ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಈ ತಿಂಗಳ ವಿಶೇಷತೆಯನ್ನು ಮತ್ತಷ್ಟು ಹೆಚ್ಚಿಸ್ತವೆ ಅಂತಲೇ ಹೇಳ್ಬೋದು. ಮಳೆಗಾಲದ ಈ ಸಮಯದಲ್ಲಿ ಪ್ರಕೃತಿ ಹಸಿರಿನಿಂದ ಕಂಗೊಳಿಸುತ್ತದೆ. ಮನೆಯಲ್ಲಿ ಸಿಗುವ ವಿವಿಧ ಸೊಪ್ಪು, ತರಕಾರಿ ಮತ್ತು ಸಾಂಪ್ರದಾಯಿಕ ಆಹಾರಗಳನ್ನು ಬಳಸಿಕೊಂಡು ನಮ್ಮ ಹಿರಿಯರು ಆರೋಗ್ಯ ಕಾಪಾಡಿಕೊಳ್ಳುತ್ತಿದ್ದರು. ಆಟಿ ಅಮಾವಾಸ್ಯೆಯ ಕಷಾಯ, ಆಟಿ ಸೊಪ್ಪು, ಸಾಂಪ್ರದಾಯಿಕ ತಿಂಡಿ ತಿನಿಸುಗಳು ಈ ತಿಂಗಳ ವಿಶೇಷತೆಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ. ಆಟಿ ತಿಂಗಳಲ್ಲಿ ದೇವರ ಆರಾಧನೆಗೂ ವಿಶೇಷ ಮಹತ್ವವಿದೆ. ನೋಡಿ, ಇಲ್ಲಿ ತಂದಂತಹ ಪ್ರತಿ ಅಡಿಗೆಯಲ್ಲೂ ಸ್ವಲ್ಪ ಪ್ರತಿಯೊಂದು ಪದಾರ್ಥವನ್ನು ಸ್ವಲ್ಪ ದೇವರ ಆರಾಧನೆಗೆ ಮತ್ತು ದೈವಕ್ಕೆ, ಹಾಗೆ ದೇವರಿಗೆ ಮತ್ತು ಹಿರಿಯರಿಗೆ ಅನ್ನೋ ಉದ್ದೇಶದಿಂದ ಇಲ್ಲಿ ಎಲ್ಲವನ್ನು ಮೊದಲಿಗೆ ಎತ್ತಿಡ್ತಾ ಇದ್ದಾರೆ. ಇದು ಒಂದು ಬಲವಾದ ನಂಬಿಕೆ. ಇದರಿಂದ ಎಲ್ಲ ದೈವಕ್ಕೂ ಅನ್ನವನ್ನು ಸಲ್ಲಿಸಿದ್ದೀವಿ, ಊಟವನ್ನು ಸಲ್ಲಿಸಿದ್ದೀವಿ ಅನ್ನೋ ನಂಬಿಕೆ. ಇದಾದ ನಂತರ ಇಲ್ಲಿ ಇನ್ನೊಂದು ಸಂಭ್ರಮ, ಆಟದ ಸಂಭ್ರಮ. ಮಕ್ಕಳಿಗೆ ಇನ್ನೆಷ್ಟೊತ್ತಿಗೆ ಆಟ ಸ್ಟಾರ್ಟ್ ಆಗುತ್ತೆ, ನಾವೆಲ್ಲ ಭಾಗವಹಿಸಬೇಕು ಅನ್ನೋ ಕುತೂಹಲ ಜಾಸ್ತಿ ಇತ್ತು. ನೋಡಿ, ಮಕ್ಕಳಿಗೆ 2 ಥರದ ಆಟ ಇತ್ತು, ಮ್ಯೂಸಿಕಲ್ ಚೇರ್ ಇತ್ತು. ಎಲ್ಲ ಖುಷಿಯಾಗಿ ಇಲ್ಲಿ ಎಂಜಾಯ್ ಮಾಡ್ತಾಯಿದ್ರು. ಮತ್ತು ಇಲ್ಲಿ ಪುರುಷರಿಗೆ ನೋಡಿ ಆಟ, ಇದು ಭುಜ, ತಲೆ, ಮಂಡಿ ಮತ್ತು ಗ್ಲಾಸನ್ನು ಇಟ್ಟು ಆಪೋಸಿಟ್ ಅವರು ಯಾರು ಬೇಗ ಗ್ಲಾಸ್ ಅಂತ ಹೇಳಿದಾಗ ಗ್ಲಾಸನ್ನು ತೆಗೆದುಕೊಳ್ತಾರೆ, ಅವರಿಗೆ ವಿನ್ ಅಂತ ಇತ್ತು. ಇದೊಂಥರ ಆಟಗಳು ಒಳ್ಳೆ ಮಜಾ ಇತ್ತು, ಚೆನ್ನಾಗಿತ್ತು. ನಂತರ ಮಹಿಳೆಯರಿಗೆ ಆಟ ಸ್ಟಾರ್ಟ್ ಆಯಿತು. ಈ ಆಟ ನೋಡಿ, ಎಲ್ಲ ಬಟ್ಟಲಲ್ಲಿ ಒಂದಷ್ಟು ಶೇಂಗಾ ಬೀಜ, ಕಡಲೆ ಬೀಜವನ್ನು ಇಟ್ಟು ಜ್ಯೂಸ್ ಕುಡಿಯೋ ಸ್ಟ್ರಾದಲ್ಲಿ ಅದನ್ನು ಬಾಯಲ್ಲಿ ಊದಿ ಒಂದೊಂದೇ ಬೀಜವನ್ನು ಹೆಕ್ಕಿ ನೋಡಿ ಹೀಗೆ ಇನ್ನೊಂದು ಬಟ್ಟಲಿಗೆ ಸೇರಿಸ್ಕೊಳ್ಳೋ ಅಂಥ ಆಟ. ಇದನ್ನು ಟ್ರಯಲ್ ಮಾಡಿ ತೋರಿಸ್ತಾ ಇದ್ದಾರೆ. ಈ ರೀತಿ ಮಾಡಬೇಕು ಅಂತ ಇತ್ತು. ನೆಕ್ಸ್ಟು ನಾವು ಇದನ್ನು ಟ್ರೈ ಮಾಡ್ದೋ. ಇದರಲ್ಲಿ ಕೂಡ ಒಳ್ಳೆ ಮಜಾ ಇತ್ತು. ಲೇಡೀಸ್ಗೂ ಕೂಡ ಒಳ್ಳೊಳ್ಳೆ ಆಟ, 2 ಥರದ ಆಟ, ಮಕ್ಕಳಿಗೆ 2 ಥರ ಆಟ ಇತ್ತು, ಮತ್ತು ಪುರುಷರು ಒಂದು ಥರದ ಆಟ ಆಡಿದರು. ಇಲ್ಲಿ ನೋಡಿ, ಮಕ್ಕಳಿಗೆ ಮತ್ತೊಂದು ಆಟ. ಇಲ್ಲಿ ಈ ಗ್ಲಾಸ್ಗಳನ್ನ ಇಲ್ಲಿ ತೋರಿಸ್ತಿದ್ದಾರೆ ನೋಡಿ. ಇವರು ಗ್ಲಾಸ್ಗಳನ್ನ ಈ ರೀತಿ ಜೋಡಿಸಿ ಒಂದೊಂದೇ ಗ್ಲಾಸನ್ನು
ಹೀಗೆ ಜ್ಯೂಸ್ ಕುಡಿಯೋ ಸ್ಟ್ರಾದಲ್ಲಿ ಹೀಗೆ ಎತ್ತಿ ಎತ್ತಿ ಒಂದೊಂದೇ ಗ್ಲಾಸನ್ನು ಆ ರೀತಿ ಕೈಯಲ್ಲಿ ಮುಟ್ಬಾರ್ದು, ಆ ರೀತಿ ಮಾಡಬೇಕು ಮಕ್ಕಳು ಅಂತ ಹೇಳಿ ಎಲ್ಲರಿಗೂ ಇಷ್ಟು ಗ್ಲಾಸ್ಗಳನ್ನ 10 ಗ್ಲಾಸ್ಗಳನ್ನ ಕೊಟ್ಟರು. ಮಕ್ಕಳು ಹೀಗೆ ಜೋಡಿಸಿ ನೋಡಿ ಹೇಗೆ ಬಿದ್ದೋಗುತ್ತೆ. ಅಷ್ಟು ಸುಲಭ ಅಲ್ಲ ಈ ಆಟ. ಹುಷಾರಾಗಿ ಕಾನ್ಸಂಟ್ರೇಷನ್ ಜಾಸ್ತಿ ಇರಬೇಕು ಈ ಆಟಕ್ಕೆ. ಒಂದೊಂದೇ ಗ್ಲಾಸನ್ನು ತೆಗೆದು ಹೆಕ್ಕಿ ನೋಡಿ ಎಷ್ಟು ಫಾಸ್ಟಾಗಿ ಮಾಡ್ತಿದ್ದಾಳೆ. ನೋಡಿ ನನ್ನ ಮಗ ಯಾವ ರೀತಿ ಮಾಡ್ತಾ ಇದ್ದಾನೆ. ನೆಕ್ಸ್ಟು ಲೇಡೀಸ್ಗೆ ಇನ್ನೊಂದು ಥರ ಇಲ್ಲಿ ಗೇಮ್ ಇಟ್ಟರು. ನಾವು 2 ಗೇಮನ್ನು ಆಡ್ದೋ. ಈ ಗೇಮು ಏನು ಅಂದರೆ ಇಲ್ಲಿ ಅಲಸಂದೆ ಕಾಳನ್ನು ಒಂದು ಬಟ್ಟಲಲ್ಲಿ ಒಂದು ಹಿಡಿಯಷ್ಟು ಅಲಸಂದೆ ಕಾಳನ್ನು ತುಂಬಿಸಿದ್ರು. ನಂತರ ಇಲ್ಲಿ ಪ್ಲಾಸ್ಟಿಕ್ ಸ್ಪೂನನ್ನು ಬಾಯಲ್ಲಿ ಇಟ್ಕೊಂಡು 2 ಕೈಯನ್ನು ಹಿಂದಕ್ಕೆ ಕಟ್ಟಿ ಆ ಸ್ಪೂನಿಂದ ಆ ಬಟ್ಟಲೊಳಗಡೆ ಇರುವಂಥ ಅಲಸಂದೆ ಕಾಳನ್ನು ತೆಗೆದು ಈ ಪ್ಲೇಟ್ ಒಳಗಡೆ ಸೇರಿಸ್ತಾ ಹೋಗಬೇಕು. ಎಷ್ಟು ಕಾಳುಗಳನ್ನ ಹೆಕ್ಕಿದ್ದೀವಿ, ಜಾಸ್ತಿ ಕಾಳನ್ನ ಸ್ಪೂನಿಂದ ತೆಗೆದು ಈ ಪ್ಲೇಟಿಗೆ ಯಾರು ಜಾಸ್ತಿ ಹಾಕಿದ್ದಾರೆ ಅವರಿಗೆ ಪ್ರೈಜ್ ಅಂತ ಇತ್ತು. ನೋಡಿ ಇದು ಒಂದು ಎಲ್ಲರೂ ಅಲ್ಲಿ ಪುರುಷರು ಮಕ್ಕಳು ಎಲ್ರಿಗೂ ಅವರಿಗೆ ತುಂಬ ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು. ನಾವು ಈ ರೀತಿ ತೆಗೆದು ಹಾಕ್ತಿದ್ರೆ, ಯಾಕಂದರೆ ಆ ಸ್ಪೂನಲ್ಲಿ ಪ್ಲಾಸ್ಟಿಕ್ ಸ್ಪೂನಲ್ಲಿ ತುಂಬ ಜಾರುತ್ತೆ ಸ್ಪೂನು, ಅದರಿಂದ ಕಾಳನ್ನು ಹೆಕ್ಕಿ ಹಾಕೋಕ್ಕೆ ಆಗೋದಿಲ್ಲ. ಅದು ಕೈಯಲ್ಲಿ ಮುಟ್ಟದಾಗೆ ಬಾಯಲ್ಲಿ ತೆಗೆದು ಹಾಕೋಕ್ಕೆ ಆಗಲ್ಲ, ತುಂಬ ಕಷ್ಟ ಇತ್ತು. ಈ ಗೇಮಲ್ಲಿ ನನಗೆ ಸೆಕೆಂಡ್ ಬಂತು. 128 ಒಬ್ಬರು ಅಕ್ಕ ಅವರು ಕಾಳುಗಳನ್ನ ಹಾಕಿದರು. ನಾನು 126 ಕಾಳುಗಳನ್ನ ಎತ್ತಿ ಹಾಕಿದೆ ಬಾಯಲ್ಲಿ ಕಚ್ಚಿ. ಹಾಗಾಗಿ ನನಗೆ ಸೆಕೆಂಡ್ ಪ್ರೈಜ್ ಬಂದಿತ್ತು ಅದರಲ್ಲಿ. ನೋಡಿ ನಂತರ ಆಟ ಎಲ್ಲ ಆಡಿ ಪ್ರೈಜ್ ಡಿಸ್ಟ್ರಿಬ್ಯೂಟು, ಡ್ಯಾನ್ಸು ಈ ಥರ ಎಲ್ಲ ಇತ್ತು. ಪ್ರೈಜ್ ಡಿಸ್ಟ್ರಿಬ್ಯೂಟ್ ಆಯಿತು. ಮತ್ತು ಅದೆಲ್ಲ ಆದಮೇಲೆ ಅಷ್ಟರಲ್ಲಿ ಒಂದು 10-10:30 ಟೈಮು ಸಮಯ. ಯಾರಿಗೂ ಹೊಟ್ಟೆ ಹಸಿವಾಗಿಲ್ಲ. ಊಟ ಮಾಡುವ ಅಂತಂದರೆ ಮೊದಲು ಎಲ್ಲ ಗೇಮ್ಗಳು, ಆಟ, ಡ್ಯಾನ್ಸು ಎಲ್ಲ ಮುಗಿದ ಮೇಲೆ ಲಾಸ್ಟಲ್ಲಿ ಊಟ ಮಾಡಿ, ಮತ್ತು ಊಟ ಆದಮೇಲೆ ಎಲ್ಲ ಈ ರೀತಿ ಎಂಜಾಯ್ ಮಾಡೋಕ್ಕಾಗಲ್ಲ, ಗೇಮ್ಗಳೆಲ್ಲ ಆಡೋಕ್ಕಾಗಲ್ಲ. ಮೊದಲು ಇದೆಲ್ಲ ಆಟ ಆಡಿ ಮತ್ತೆ ಲಾಸ್ಟಲ್ಲಿ ಊಟ ಮಾಡುವ ಅಂತ ಇದ್ದರು. ಮಕ್ಕಳಿಗೂ ಅಷ್ಟೇ ಬರೀ ಆಟದ ಕಡೆ ಗಮನ ಇತ್ತೇ ಹೊರತು ಯಾರಿಗೂ ಊಟದ ಗಮನ ಇರಲಿಲ್ಲ. ಇಲ್ಲಿ ನೋಡಿ ನಮ್ಮ ಹಸ್ಬೆಂಡು ತುಂಬ ಚೆನ್ನಾಗಿ ಹಾಡು ಹೇಳ್ತಾರೆ. ಅವರು ಕೂಡ ಇಲ್ಲಿ ಕೊರೋಕೆ ಮ್ಯೂಸಿಕ್ ತೊಗೊಂಡು ಹಾಡನ್ನು ಹೇಳ್ತಾ ಇದ್ರು. ಅದ್ರ ಪ್ರಕಾರ ಇಲ್ಲಿ ಎಲ್ಲರೂ ಎಂಜಾಯ್ ಮಾಡಿಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ರು. ಇನ್ನೂ ಒಂದು 2 ಅಣ್ಣಂದರು ಇಲ್ಲಿ ಹಾಡನ್ನು ಹೇಳ್ತಾರೆ ಚೆನ್ನಾಗಿ. ಅವರು ಕೂಡ ಹಾಡುಗಳನ್ನ ಹೇಳಿದ್ರು. ಎಲ್ಲರೂ ಎಂಜಾಯ್ ಮಾಡಿಕೊಂಡು ಈಗ ಊಟ ಸ್ಟಾರ್ಟ್ ಮಾಡಿದ್ರು. ಲೇಡೀಸು ಮಕ್ಕಳೆಲ್ಲ ಊಟ ಮಾಡ್ತಾಯಿದ್ರು. ಮತ್ತು ಕೆಲವರು ಡ್ಯಾನ್ಸು ನೋಡಿದೆ, ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅಂತಲೇ ಹೇಳ್ಬೋದು. ಈ ದಿನ ಮೆಮೊರಿಬಲ್ಲು ಅಂತಲೇ ಹೇಳ್ಬೋದು, ಮರೆಯೋಕ್ಕಾಗಲ್ಲ. ಆಟಿ ತಿಂಗಳನ್ನು ಸಂಭ್ರಮನ ಎಲ್ಲ ರೀತಿ ಬೇರೆ ಬೇರೆ ರೀತಿ ಊಟ ಮತ್ತು ಕೆಲವೊಂದು ಕಾರ್ಯಕ್ರಮಗಳನ್ನ ಇಟ್ಟು ಮಾಡ್ತಾರೇನೋ. ಇಲ್ಲಿ ನೋಡಿ ಒಂದು ವಠಾರದಲ್ಲಿ ಹೀಗೆ ಎಲ್ಲರೂ ಸೇರಿ ಒಟ್ಟಾಗಿ ಊಟ ಮಾಡಿ ಒಟ್ಟಾಗಿ ಇಲ್ಲಿ ಹೀಗೆ ಎಂಜಾಯ್ ಮಾಡೋದು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಆಟಿಕೂಟ ಮತ್ತು ಒಗ್ಗಟ್ಟು ಇಲ್ಲಿ ನಾವು ನೋಡ್ಬೋದು. ಈ ತಿಂಗಳಿನಲ್ಲಿ ಊರಿನವರು, ಸ್ನೇಹಿತರು, ಕುಟುಂಬದವರು ಎಲ್ಲರೂ ಸೇರಿ ಆಟಿಕೂಟವನ್ನು ಆಚರಿಸೋದು ಪರಸ್ಪರರಲ್ಲಿ ಪ್ರೀತಿ, ಬಾಂಧವ್ಯ ಮತ್ತು ಐಕ್ಯತೆಯನ್ನು ಗಟ್ಟಿಗೊಳಿಸುತ್ತೆ. ಇದೊಂದು ಸಂಪ್ರದಾಯವಾದರೂ ಈ ತಿಂಡಿ ತಿನಿಸುಗಳು ಮಳೆಗಾಲದಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ತುಳುನಾಡಿನಲ್ಲಿ ಈ ಪ್ರಕೃತಿಯಲ್ಲಿ ಸಿಕ್ಕುವಂತಹ ಔಷಧಿಯ ಗುಣವಿರುವಂತಹ ಈ ಸಸ್ಯಗಳು, ಬೇರುಗಳು ಮತ್ತು ಗೆಡ್ಡೆಗಳು, ಇವುಗಳಿಂದ ಮಾಡಿದಂತಹ ಖಾದ್ಯಗಳು, ಪದಾರ್ಥಗಳು ತಿನ್ನೋಕೆ ರುಚಿ ಇದ್ರೂ ಕೂಡ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈ ಗಿಡಮೂಲಿಕೆಯಿಂದ ಮಾಡಿದಂತಹ ಕಷಾಯ, ಪಾಯಸ, ಈ ಥರದ ತರಕಾರಿ ತಿಂಡಿಗಳನ್ನ ತಿಂದಾಗ ನಮ್ಮ ದೇಹಕ್ಕೆ ಬೇಕಾದಂತಹ ಪೌಷ್ಟಿಕಾಂಶಗಳು ಹಾಗೂ ನಮ್ಮಲ್ಲಿ ಉಷ್ಣತೆಯನ್ನು ಹೆಚ್ಚಿಸುತ್ತೆ. ಮಳೆಗಾಲದಲ್ಲಿ ಶೀತ, ನೆಗಡಿ ಇಂತಹ ರೋಗಗಳಿಂದ ತಪ್ಪಿಸುತ್ತೆ ಅಂತಲೇ ಹೇಳ್ಬೋದು. ಆಟಿ ಎಂದರೆ ಮಳೆಗಾಲದ ಒಂದು ಸೊಬಗು ಅಂತಲೇ ಹೇಳ್ಬೋದು. ಆಟಿ ಎಂದರೆ ನಮ್ಮ ಸಂಸ್ಕೃತಿಯ ಕಂಪು, ಮತ್ತು ಆಟಿ ಎಂದರೆ ಕುಟುಂಬದ ಒಗ್ಗಟ್ಟು. ಆಟಿ ಎಂದರೆ ತುಳುನಾಡಿನ ನೆಲದ ವಿಶೇಷ ಪರಂಪರೆ ಅಂತಲೇ ಹೇಳ್ತಾ, ಈ ಆಟಿಕೂಟ ಹೇಗಿತ್ತು ಅನ್ನೋದನ್ನು ನೀವು ಎಂಜಾಯ್ ಮಾಡಿದ್ರಿ ಅಂತ ತಿಳ್ಕೊತ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮತ್ತು ಈ ವಿಡಿಯೋ ನೋಡಿದ ನಿಮಗೆ ಏನಂತ ಅನ್ನಿಸ್ತು ಅನ್ನೋದನ್ನು ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಕೊನೆಯಲ್ಲಿ ನೋಡಿ, ಇಷ್ಟೊಂದು
ಈ ಹಾಡಿಗೆಲ್ಲ ನೃತ್ಯ ಮಾಡಿದ ಇವರು ಒಬ್ಬರು ಯಕ್ಷಗಾನ ಕಲಾವಿದರು ಅಂತಲೇ ಹೇಳ್ಬೋದು. ಇವರಿಗೆ ಒಂದು ಅಭಿನಂದನಾ ಸಮಾರಂಭವನ್ನು ಕೂಡ ಮಾಡಿ ಅವರಿಗೆ ಒಂದು ಶಾಲು ಮತ್ತು ಒಂದು ಹಾರವನ್ನು ಅರ್ಪಿಸಿ ಅವರಿಗೆ ಒಂದು ತುಂಬ ಧನ್ಯವಾದನೇ ಹೇಳಬೇಕು. ಯಾಕಂದರೆ ಅಷ್ಟೊಂದು ಮನೋರಂಜನೆಯನ್ನು ನಮಗೆ ಒದಗಿಸ್ಕೊಟ್ಟಂತಹ ಇವರಿಗೆ ಧನ್ಯವಾದನ ತಿಳಿಸುತ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೇಗಿತ್ತು ವಿಡಿಯೋ ಅಂತ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸದಾಗಿ ವಿಡಿಯೋನ ನೋಡ್ತಾ ಇರೋರು ಇಂತಹ ನಮ್ಮ ಹಳ್ಳಿಯ ಸೊಬಗು ಹಾಗೂ ಸಂಪ್ರದಾಯ ಮತ್ತು ಈ ಥರದ ವಿಡಿಯೋಗಳಿಗಾಗಿ ಸ್ಕಂದ ಕ್ರಿಯೇಟರ್ಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.